ಇತ್ತ ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ ತಮಿಳುನಾಡು ಕಾಂಗ್ರೆಸ್ ನಾಯಕರಿಂದ ಮಹತ್ವದ ಸಭೆಯನ್ನು ಕರೆಯಲಾಗಿದೆ. ಸತ್ಯಮೂರ್ತಿ ಭವನದಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಮೀಟಿಂಗ್ ಮಾಡಲಾಗುತ್ತೆ. ಚೆನ್ನೈನ ಜೆಪಿ ರಸ್ತೆಯಲ್ಲಿರುವಂತಹ ಸತ್ಯಮೂರ್ತಿ ಭವನ ಇದು. ತಮಿಳುನಾಡು ಕಾಂಗ್ರೆಸ್ ನಾಯಕರಿಂದ ಮಹತ್ವದ ಸಭೆ. ಹಾಗೆಯೇ ಸತ್ಯಮೂರ್ತಿ ಭವನ ಕಾಂಗ್ರೆಸ್ ಕಚೇರಿಯಲ್ಲಿ ಮೀಟಿಂಗ್ ಕರೆಯಲಾಗಿದೆ. ಚೆನ್ನೈನ ಜೆಪಿ ರಸ್ತೆಯಲ್ಲಿರುವಂತಹ ಸತ್ಯಮೂರ್ತಿ ಭವನ. ತಮಿಳುನಾಡು ಉಸ್ತುವಾರಿ ಗಿರೀಶ್ ಚೊಂಡಂಕರ್ ನೇತೃತ್ವದಲ್ಲಿ ಸಭೆ ಮಾಡಲಾಗುತ್ತೆ. ಈ ಸಭೆ ಬೆನ್ನಲ್ಲೇ ಡಿಎಂಕೆ ಮೈತ್ರಿಯಿಂದ ಹೊರಬರುತ್ತಾ ಕಾಂಗ್ರೆಸ್ ಸದ್ಯಕ್ಕಿರುವಂತ ಪ್ರಶ್ನೆ. ಇಂಡಿಯಾ ಒಕ್ಕೂಟದಲ್ಲಿದ್ದಾರೆ ಅವರು. ಅಧಿಕೃತ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ವಿಜಯ್ಗೆ ಬೆಂಬಲದ ಬಗ್ಗೆ. ಒಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರ ನಡೆ ಇದೆಯಲ್ಲ, ಇದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ತಮಿಳುನಾಡಿನಲ್ಲಿ 5 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಈ 5 ಸ್ಥಾನಗಳ ಬೆಂಬಲ ವಿಜಯ್ ಪಕ್ಷಕ್ಕೆ ಸಿಕ್ಕಿದ್ರೆ ಒಂದು ಕಡೆಯಲ್ಲಿ ವಿಜಯ್ಗೂ ಬಲ ಸಿಗುತ್ತೆ. ಆದರೆ ಇಲ್ಲಿ ಇಂಡಿಯಾ ಒಕ್ಕೂಟದಲ್ಲಿರುವಂಥ ಅಂತ ಹೇಳಿದ್ರೆ ಡಿಎಂಕೆ ಜೊತೆಯಲ್ಲಿರುವಂಥ ಕಾಂಗ್ರೆಸ್ ಡಿಎಂಕೆ ಮೈತ್ರಿಯನ್ನ ಮುರಿದುಕೊಂಡು ಹೊರಗೆ ಬರುತ್ತಾ ಸದ್ಯಕ್ಕಿರುವಂಥ ಪ್ರಶ್ನೆ, ಅಥವಾ ಡಿಎಂಕೆಯಲ್ಲಿ ಇದ್ದುಕೊಂಡೇ ಬೆಂಬಲವನ್ನು ಕೊಡ್ತಾರಾ, ಇದು ಎರಡನೇದಾಗಿರುವಂಥ ಪ್ರಶ್ನೆ. ಹಾಗೆಯೇ ಕಾಂಗ್ರೆಸ್ನವರು ಮೀಟಿಂಗ್ ಅನ್ನು ಕೂಡ ಕರೆದಿದ್ದಾರೆ. ಈ ಮಹತ್ವದ ಮೀಟಿಂಗ್ನಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆ ಆಗುತ್ತೆ ಎನ್ನುವಂಥ ಮಾಹಿತಿ ಕೂಡ ಇದೆ. ಚೆನ್ನೈನ ಜೆಪಿ ರಸ್ತೆಯಲ್ಲಿರುವಂಥ ಸತ್ಯಮೂರ್ತಿ ಭವನ, ಇಲ್ಲಿ ಆಗಲಿರುವಂಥ ಮೀಟಿಂಗ್. ತಮಿಳುನಾಡು ಉಸ್ತುವಾರಿ ಗಿರೀಶ್ ನೇತೃತ್ವದಲ್ಲಿ ಈ ಮೀಟಿಂಗ್ ಅನ್ನು ನಡೆಸಲಾಗುತ್ತೆ. ಸಭೆ ಬೆನ್ನಲ್ಲೇ ಡಿಎಂಕೆ ಮೈತ್ರಿಯಿಂದ ಕಾಂಗ್ರೆಸ್ ಹೊರಗೆ ಬರುತ್ತಾ ಎನ್ನುವಂಥ ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಮೈತ್ರಿ ಕಳೆದುಕೊಳ್ಳೋ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಡಿಎಂಕೆ ಬಿಟ್ಟು ಈಗ ಟಿವಿಕೆ ಜೊತೆಯಲ್ಲಿ ಹೆಜ್ಜೆ ಹಾಕೋದಕ್ಕೆ ಕಾಂಗ್ರೆಸ್ ತಯಾರಿಯನ್ನ ಮಾಡಿಕೊಂಡಿದೆ ಎನ್ನುವಂಥ ಚರ್ಚೆ ತಮಿಳುನಾಡು ರಾಜಕೀಯದಲ್ಲಿ ಆಗ್ತಾ ಇದೆ.